ನಮಸ್ತೆ ಎಲ್ರಿಗೂ. ಇವತ್ತು ಮಸಾಲ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ 2 ಚಕ್ಕೆ, ಲವಂಗ, 1 ಚಿಟಿಕೆ ಅಷ್ಟು ಅರಿಶಿನ, 1-2 ಪಲಾವ್ ಎಲೆ, ಹೂವು, ಪಲಾವ್ ಐಟಮ್ಸ್ ಏನಿರುತ್ತೋ ಅದು ತೊಗೊಳ್ಬೇಕು. ಮತ್ತು ಸೋಯಾ ಚಂಕ್ಸ್, 2 ಸ್ಪೂನ್ಸ್ ಆಫ್ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 4-5 ಕರಿಬೇವಿನ ಎಲೆ, 2-3 ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು 4-5 ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-2 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಮತ್ತು ನಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿರೋ ಅಲಸಂದಿ ಕಾಳಿತ್ತು, ಅದನ್ನು ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಆನಂತರ ಒಂದು ಬೌಲ್ ಆಫ್ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟು ಆಯಿಲ್ನ ಹಾಕಿ ಫಸ್ಟಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆ, ಚಕ್ಕೆ, ಲವಂಗ, ಹೂವು, ಪಲಾವ್ ಐಟಮ್ಸ್ ಏನೇನಿರುತ್ತೋ ಅದೆಲ್ಲ ಹಾಕಬೇಕು. ಈಗ ಈ ಥರ 1-2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಕರಿಬೇವಿನ ಎಲೆ ಹಾಕಬೇಕು. ಆನಂತರ ಚಿಲ್ಲಿ ಪೇಸ್ಟ್ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಹಾಕಬೇಕು. ಆನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೋಬೇಕು. ಈರುಳ್ಳಿ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಳ್ಬೇಕು. ಆನಂತರ 1 ಚಿಟಿಕೆ ಅಷ್ಟು ಅರಿಶಿನ, ಇದೆಲ್ಲ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಫಸ್ಟಲ್ಲಿ ಹಾಕ್ಬಾರ್ದು, ಯಾಕೆ ಅಂತಂದರೆ ತಳ ಅಂಟ್ಬಿಡುತ್ತೆ. ಆದ್ದರಿಂದ ಈರುಳ್ಳಿ ಹಾಕಾದ್ಮೇಲೆ ಹಾಕಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ಆನಂತರ ಟೊಮೆಟೊನ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು, ಅದು ಮೆತ್ತಗಾಗೋವರೆಗೂ. ನೋಡ್ತಾ ಇರ್ಬೋದು, ಈ ಥರ ಬೆಂದ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಅಲಸಂದಿ ಕಾಳು ಅಂತ ಏನು ಹೇಳಿದ್ನೋ ಅದು ನಾನು ಹಾಕ್ಕೊಂಡಿದ್ದೀನಿ. ಇಟ್ಸ್ ಆಪ್ಷನಲ್, ನಿಮ್ಮ ಮನೇಲಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದರೆ ಬೇರೆ ಕಾಳಿದೆ, ಬೇರೆ ಕಾಳು ಹಾಕ್ಕೊತೀನಿ ಅಂತಂದರೆ ಓಕೆನೇ. ನೋಡ್ತಾ ಇರ್ಬೋದು, ಈಗ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ಸೋಯಾ ಚಂಕ್ಸ್ ಹಾಕ್ಕೊಳ್ಬೇಕು ಅದರೊಳಗಡೆ. ಇದು ಕೂಡ ಆಪ್ಷನಲ್ಲೇ, ನಿಮ್ಮ ಮನೇಲಿ ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇಲ್ಲ.
ಸೋಯಾ ಚಿಂಗ್ಸ್ನ ನೆನೆಸ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ. ಲಾಸ್ಟಲ್ಲಿ ತೊಳೆದಿರೋ ಮಸೂರಿ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಆಫ್ ಮಸೂರಿ ಅಕ್ಕಿಗೆ 2 ಗ್ಲಾಸ್ ಆಫ್ ಹಾಟ್ ವಾಟರ್ ಹಾಕ್ತಿದ್ದೀನಿ ನಾನು. ಹಾಟ್ ವಾಟರೇ ಹಾಕಬೇಕಾ, ಕೋಲ್ಡ್ ವಾಟರ್ ಹಾಕ್ಬಾರ್ದು ಅಂತ ನೀವು ಕೇಳ್ಬೋದು. ಹಾಟ್ ವಾಟರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಟ್ ವಾಟರ್ ಹಾಕಿದ್ದೀನಿ. ಇಟ್ಸ್ ಆಪ್ಷನಲ್, ನಿಮ್ಮ ಇಷ್ಟ. ನೀವು ಕೋಲ್ಡ್ ವಾಟರ್ ಹಾಕ್ತೀನಿ ಅಂತಂದ್ರೆ ಕೋಲ್ಡ್ ವಾಟರ್ ಆದರೂ ಹಾಕ್ಬೋದು, ಇಲ್ಲಾಂದ್ರೆ ಹಾಟ್ ವಾಟರ್ ಆದರೂ ಹಾಕ್ಬೋದು. ಲಾಸ್ಟಲ್ಲಿ 1 ಸ್ಪೂನ್ ಆಫ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ನೋಡ್ತಾ ಇರ್ಬೋದು, ಈ ಥರ ಒಂದು ಕುದಿ ಬಂದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ಸ್ ಬರೋವರೆಗೂ ಬಿಡಬೇಕು. ಈಗ ಲಿಡ್ ಓಪನ್ ಮಾಡಿ ಸರ್ವ್ ಮಾಡ್ಕೊಂಡು ತಿನ್ನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಂದು ಸರ್ತಿ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.